ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಹೈಡ್ರೋಕಾರ್ಬನ್ಸಲ್ಲಿ ಆಲ್ಕೈನ್ಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೈನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೈನ್ಸ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ರಿಯಾಕ್ಷನ್ಸ್ ಆಫ್ ಆಲ್ಕೈನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಆಲ್ಕೈನ್ಸ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಯಾವ ರಿಯಾಕ್ಟೆಂಟ್ ಜೊತೆಗೆ ಮಾಡುತ್ತೆ, ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಮತ್ತು ಏನು ಪ್ರಾಡಕ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಆಗಿ 3 ಮೇನ್ ರಿಯಾಕ್ಷನ್ಸ್ ಇದೆ. ಯಾವುದೇದು ಅಂತಂದರೆ ದ ಫಸ್ಟ್ ಒನ್ ಈಸ್ ಆ್ಯಕ್ಚುಲಿ ರಿಯಾಕ್ಷನ್ಸ್ ಅನ್ನೋದಕ್ಕಿಂತ ಒಂದು ನೇಚರ್ ಅಂತಲೇ ಹೇಳ್ಬೋದು ಅದನ್ನು. ಸೊ ಅಸಿಡಿಕ್ ನೇಚರ್ ಆರ್ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಆಲ್ಕೈನ್ಸ್. ಸೆಕೆಂಡ್ ಒನ್ನು ಅಡಿಷನ್ ರಿಯಾಕ್ಷನ್ಸು. ಅಡಿಷನ್ ರಿಯಾಕ್ಷನ್ಸಲ್ಲಿ ಮತ್ತೆ 4 ಟೈಪ್ಸ್ ಬರುತ್ತೆ. ಯಾವುದು ಅಂತಂದರೆ ಅಡಿಷನ್ ಆಫ್ ಡೈಹೈಡ್ರೋಜನ್, ಇದನ್ನು ಕೆಟಲಿಟಿಕ್ ಹೈಡ್ರೋಜಿನೇಷನ್ ಅಂತಲೂ ಕರಿತೀವಿ. ಅಡಿಷನ್ ಆಫ್ ಆಲೋಜನ್ಸ್, ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೆಟ್ಸ್, ಅಡಿಷನ್ ಆಫ್ ವಾಟರ್. ಸೊ ನೆಕ್ಸ್ಟ್ ಪಾಲಿಮರೈಸೇಷನ್ ತಗೊಂಡ್ರೆ ಪಾಲಿಮರೈಸೇಷನಲ್ಲೂ ಸಹ 2 ಟೈಪ್ಸ್ ಬರುತ್ತೆ. ಯಾವುದೇದು ಅಂತಂದರೆ ಲೀನಿಯರ್ ಪಾಲಿಮರೈಸೇಷನ್ ಮತ್ತು ಸೈಕ್ಲಿಕ್ ಪಾಲಿಮರೈಸೇಷನ್ ಅಂತ. ಸೊ ನಿಮಗೆ ಆಲ್ಕಿನ್ಸ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಿನ್ಸ್ ನೋಡಿದರೆ ನಿಮಗೆ ಈ ಆಲ್ಕೈನ್ಸು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಅಸಿಡಿಕ್ ನೇಚರ್ ಆಫ್ ಆಲ್ಕೈನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಅಥವಾ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಆಲ್ಕೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಯಾವುದು, ಅಸಿಡಿಕ್ ಕ್ಯಾರೆಕ್ಟರ್ ಅಥವಾ ಅಸಿಡಿಕ್ ನೇಚರ್ ಆಫ್ ಆಲ್ಕೈನ್ಸ್. ಸೊ ಫಸ್ಟ್ ಅಸಿಡಿಕ್ ಅಂತಂದರೆ ಏನು ಅದನ್ನು ತಿಳ್ಕೊಳ್ಳೋಣ. ಸೊ ಅಸಿಡಿಕ್ ಅಂತಂದರೆ ಅಥವಾ ಅಸಿಡಿಕ್ ಕ್ಯಾರೆಕ್ಟರ್ ಅಂತಂದರೆ ಏನು ಅಂತಂದರೆ, ಅಸಿಡಿಕ್ ಕ್ಯಾರೆಕ್ಟರ್ ಇಸ್ ದ ಟೆಂಡೆನ್ಸಿ ಆಫ್ ಅ ಸಬ್ಸ್ಟೆನ್ಸ್ ಟು ಲೂಸ್ ಅ ಪ್ರೋಟಾನ್. ಸೊ ಅಸಿಡಿಕ್ ಕ್ಯಾರೆಕ್ಟರ್ ಅಂತಂದರೆ ಏನು ಅಂತಂದರೆ, ಒಂದು ವಸ್ತುವಿಗೆ ಎಷ್ಟು ಟೆಂಡೆನ್ಸಿ ಅಥವಾ ಎಬಿಲಿಟಿ ಅಂತ ಹೇಳ್ಬೋದು, ಅಥವಾ ಕೇಪಬಿಲಿಟಿ ಅಂತ ಹೇಳ್ಬೋದು, ಟು ಲೂಸ್ ಅ ಪ್ರೋಟಾನ್, ಎಷ್ಟು ಈಸಿಯಾಗಿ ಅದು ಪ್ರೋಟಾನ್ನ ಲೂಸ್ ಮಾಡುತ್ತೆ ಅಥವಾ ಕೊಡುತ್ತೆ, ಅದನ್ನು ನಾವೇನಂತ ಕರಿತೀವಿ, ಆ ಕ್ಯಾರೆಕ್ಟರ್ ಇರುತ್ತಲ್ಲ, ಸಬ್ಸ್ಟೆನ್ಸ್ ಕ್ಯಾರೆಕ್ಟರ್ ಇರುತ್ತಲ್ಲ, ಅದನ್ನು ಅಸಿಡಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಪ್ರೋಟಾನ್ ಅಂತಂದರೆ ಗೊತ್ತಿರುತ್ತೆ ನಿಮಗೆ H+. ಓಕೆ, ಸೊ H+ನ ಕೊಡೋದು, ಅದು ಬೇರೆ ಸಬ್ಸ್ಟೆನ್ಸಸ್ಗೆ H+ ಕೊಟ್ಟರೆ ಆ ಕ್ಯಾರೆಕ್ಟರ್ ಇರುತ್ತಲ್ಲ, ಸಬ್ಸ್ಟೆನ್ಸ್ ಕ್ಯಾರೆಕ್ಟರ್, ಅದನ್ನು ಅಸಿಡಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಟರ್ಮಿನಲ್ ಆಲ್ಕೈನ್ಸ್ ರಿಯಾಕ್ಟ್ ವಿತ್ ಮೆಟಲ್ ಆರ್ ಸೋಡಾಮೈಡ್. ಸೋಡಾಮೈಡ್ ಅಂತಂದರೆ ನಿಮಗೆ ಲಾಸ್ಟ್ ಆಲ್ಕಿನ್ಸಲ್ಲೇ ಹೇಳಿದೆ ನಾನು. ಸೋಡಾಮೈಡ್ ಅಂತಂದರೆ ಸೋಡಿಯಂ ಅಮೈಡ್ ಅಂತ, ಅಂದರೆ ಏನು ಬರುತ್ತೆ ಅಲ್ಲಿಗೆ ಫಾರ್ಮುಲಾ Na, ಅಮೈಡ್ ಅಂತಂದರೆ NH2. ಓಕೆ, ಸೊ ಸೋಡಿಯಂ ಅಮೈಡ್ ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್, ಇದೊಂದು ಸ್ಟ್ರಾಂಗ್ ಬೇಸ್. ಸೊ ಇದ್ರ ಜೊತೆಗೆ ಅಥವಾ ಮೆಟಲ್, ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಟರ್ಮಿನಲ್ ಆಲ್ಕೈನ್ಸ್ ಏನಕ್ಕೆ ಕನ್ವರ್ಷನ್ ಆಗುತ್ತೆ ಅಂತಂದರೆ ಟು ಫಾರ್ಮ್ ಸೋಡಿಯಂ ಅಸಿಟಲೈಡ್ಸ್. ಅದು ಸೋಡಿಯಂ ಅಸಿಟಲೈಡ್ಸ್ ಆಗಿ ಕನ್ವರ್ಷನ್ ಆಗುತ್ತೆ ವಿತ್ ದ ಲಿಬ್ರೇಷನ್ ಆಫ್ ಹೈಡ್ರೋಜನ್. ಇದ್ರ ಜೊತೆಗೆ ಏನಾಗುತ್ತೆ, ಹೈಡ್ರೋಜನ್ ಲಿಬ್ರೇಷನ್ ಆಗುತ್ತೆ. ನೋಡಿ, ಟರ್ಮಿನಲ್ ಆಲ್ಕೈನ್ಸೇ ಇರಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬ್ಯೂಟ್, ಓಕೆ, ಸೊ ಬ್ಯೂಟ್ 2, ಓಕೆ, ಬ್ಯೂಟ್ 2 YNE ತೊಗೊಳಕ್ಕಾಗಲ್ಲ. ಯಾಕೆ ತೊಗೊಳಕ್ಕಾಗಲ್ಲ ಅಂತಂದರೆ ಏನಾಗುತ್ತೆ, ಅದನ್ನು ಯಾವ ಥರ ಬರೀತಾರೆ ಸ್ಟ್ರಕ್ಚರ್ ನೋಡಿ, CH3 ಬರೀತಾರೆ, ಟ್ರಿಬಲ್ ಬಾಂಡ್ CH3 ಬರೀತೀರಾ ಅಂತ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಟ್ರಿಬಲ್ ಬಾಂಡು ಸೆಕೆಂಡ್ ಪೊಸಿಷನಲ್ಲಿ ಪ್ರೆಸೆಂಟ್ ಇದೆ. ಟರ್ಮಿನಲ್ ಅಂತಂದ್ರೆ ಏನು, ಫಸ್ಟ್ ಕಾರ್ಬನಲ್ಲಿ ಏನಾಗಿರಬೇಕು, ಟ್ರಿಬಲ್ ಬಾಂಡು ಪ್ರೆಸೆಂಟ್ ಇರಬೇಕು. ಅಂಥದ್ದು ಮಾತ್ರ ಏನಾಗುತ್ತೆ ನಿಮಗೆ ಅಸಿಡಿಕ್ ನೇಚರ್ನ ತೋರಿಸುತ್ತೆ. ಓಕೆ, ಸೊ ಆಲ್ಕೈನ್ಸ್ ರಿಯಾಕ್ಟ್ ವಿತ್ ಮೆಟಲ್ಸ್ ಅಥವಾ ಸೋಡಾಮೈಡ್ ಜೊತೆಗೆ ರಿಯಾಕ್ಟ್ ಮಾಡಾಗ ಏನಾಗುತ್ತೆ ಕನ್ವರ್ಷನ್ ಆಗುತ್ತೆ, ಸೋಡಿಯಂ ಅಸಿಟಲೈಡ್ಸ್ ಆಗಿ ಕನ್ವರ್ಷನ್ ಆಗುತ್ತೆ ವಿತ್ ಅದ್ರ ಜೊತೆಗೆ ಏನಾಗುತ್ತೆ, ಹೈಡ್ರೋಜನ್ನ ರಿಲೀಸ್ ಮಾಡಿ. ಫಸ್ಟ್ ಜನರಲ್ ರಿಯಾಕ್ಷನ್ಸ್ ತಗೊಂತೀನಿ. ಜನರಲ್ ರಿಯಾಕ್ಷನ್ಸ್ ಅಂದರೆ ಜನರಲ್ ರಿಯಾಕ್ಟೆಂಟ್ ಯಾವ ಥರ ಬರ್ಕೋಣ, ಆಲ್ಕೈನ್ ಅಂತಂದರೆ ನೋಡಿ RC ಟ್ರಿಬಲ್ ಬಾಂಡ್ CH ಬರೆಯೋಣ. ಫಸ್ಟ್ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಇರೋದ್ರಿಂದ ಇದನ್ನು ಏನಂತ ಕರಿತೀವಿ ನಾವು, ಟರ್ಮಿನಲ್ ಆಲ್ಕೈನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಟರ್ಮಿನಲ್ ಆಲ್ಕೈನ್ ಮಾತ್ರ ಅಸಿಡಿಕ್ ನೇಚರ್ನ ತೋರಿಸುತ್ತೆ. ಸೊ ಅದ್ರ ಜೊತೆಗೆ ಏನು ಮಾಡಬೇಕು, ಇವಾಗ ಪ್ಲಸ್ ಸೋಡಿಯಂ ಹಾಕಬೇಕು. ಸೋಡಿಯಂ ಜೊತೆಗೆ ಇದು ರಿಯಾಕ್ಟ್ ಆಗ್ತಾ ಇದ್ದಂಗೆ ಏನಾಗಿ ಕನ್ವರ್ಷನ್ ಆಗುತ್ತೆ ಅಂತಂದರೆ ನೋಡಿ. ಓಕೆ, ಸೊ ಇಲ್ಲಿ RC ಟ್ರಿಬಲ್ ಬಾಂಡು ಹಾಗೆ ಬರ್ಕೊತೀವಿ, ಈ ಕಾರ್ಬನು ಹಾಗೆ ಬರ್ಕೊತೀವಿ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಹೈಡ್ರೋಜನ್ ಹೊರಗಡೆ ಬರುತ್ತೆ. ಹೈಡ್ರೋಜನ್ ಯಾವ ಥರ ಹೊರಗಡೆ ಬರುತ್ತೆ ನಿಮ್ಗೆ ಆಲ್ರೆಡಿ ಹೇಳಿದೆ, H+ ಅಂತ ಹೇಳಿದೆ. H+ ಅಂತಂದ್ರೆ ಅಲ್ಲಿಗೆ ಏನಾಗುತ್ತೆ ಹೇಳಿ, ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡು ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ಕಾರ್ಬನ್ ಏನಾಗುತ್ತೆ ಹಾಗಾದರೆ ಇಲ್ಲಿ C- ಆಗುತ್ತೆ. ಸೋಡಿಯಂ ನಿಮ್ಗೆ ಗೊತ್ತೇ ಇದೆ ಏನು ಅಂತಂದರೆ Na+ ಆಗುತ್ತೆ. ಓಕೆ, ಸೋಡಿಯಂ Na+ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಏನಾಗುತ್ತೆ, ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಸೊ 2 ಹೈಡ್ರೋಜನ್ ರಿಲೀಸ್ ಆಗಬೇಕಲ್ವ, ಅದಕ್ಕೆ ಇಲ್ಲಿ ಏನು ಮಾಡಬೇಕು ನಾವು, 2 ತೊಗೋಬೇಕು. ಸೊ ಈ ಥರ ಬರಿತೀವಿ. ಇದು ಜನರಲ್ ರಿಯಾಕ್ಷನ್ಸ್ ಆಯಿತು. ಇವಾಗ ಏನು ಮಾಡೋಣ ಅಂತಂದರೆ ಈಥೈನ್ ತೊಗೋಣ. ಇದಕ್ಕೆ ಏನಂತ ಕರಿತೀವಿ, ಓಕೆ, ಸೊ ಇಲ್ಲಿ ಬಂದಿರೋ ಅಂಥ ಪ್ರಾಡಕ್ಟಿಗೆ ಏನಂತ ಕರಿತೀವಿ ಗೊತ್ತಾ, ಇದು ಸೋಡಿಯಂ. ಓಕೆ, ಸೊ ಇಲ್ಲಿ ಏನೇ ಇದ್ರೂ ಇದನ್ನು ಏನಂತ ಕರಿತೀವಿ, ಅಸಿಟಲೈಡ್ ಅಂತ ಕರಿತೀವಿ. ಸೊ ಏನಾಯಿತು, ಇದು ಸೋಡಿಯಂ, ಓಕೆ, ಅಸಿಟಲೈಡ್ ಆಯಿತು.
ನೆಕ್ಸ್ಟ್ ತೊಗೋಣ ನಾನು ನೆಕ್ಸ್ಟ್ ಯಾವ್ದು ತೊಗೋಣ ಅಂತ ಹೇಳಿದೆ ನಾನು ಈಥೈನ್ ತೊಗೋಣ. ಈಥೈನ್ ಯಾವ ಥರ ಬರೀತೀರಾ, 2 ಕಾರ್ಬನ್ಸ್ ಇರುತ್ತೆ. 2 ಕಾರ್ಬನ್ಸ್ ಮಧ್ಯೆ ಏನಾಗುತ್ತೆ, ಒಂದು ಟ್ರಿಬಲ್ ಬಾಂಡ್ ಬರೀಬೇಕು. ಸೊ ಒಂದೊಂದು ಹೈಡ್ರೋಜನ್ ಬರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಸೊ 2 ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಅಂದರೆ ಆಲ್ಕೈನ್ಗೆ ಏನಾಗಿದೆ, 2 ಅಸಿಡಿಕ್ ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ ಇಲ್ಲಿ 2 ಸೋಡಿಯಂನ ಯೂಸ್ ಮಾಡಬೇಕು. ಏನು ಮಾಡಬೇಕು, ಇಲ್ಲಿ 2 ಸೋಡಿಯಂ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇದೇನು ಬರುತ್ತೆ ಪ್ರಾಡಕ್ಟ್ ಅಂತಂದರೆ, ಸೊ ಕಾರ್ಬನ್ ಟ್ರಿಬಲ್ ಬಾಂಡ್ ಕಾರ್ಬನ್ ಆಗೇ ಬರಿಬೇಕು. ಸೊ ಎರಡು ಸೈಡಲ್ಲಿರೋ ಅಂಥ ಹೈಡ್ರೋಜನ್ನು ಸಹ ಏನಾಗುತ್ತೆ ಅಂತಂದರೆ ಪ್ರೋಟಾನ್ ಥರ ರಿಲೀಸ್ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ Na ಬರಿಬೇಕು. ಎರಡು ಸೈಡು ಸಹ Na+, ಬರಿಬೇಕು. ಪ್ಲಸ್ ಅದ್ರ ಜೊತೆಗೇನು ಅಂತಂದರೆ ಹೈಡ್ರೋಜನ್. ಸೊ ಇದನ್ನು ಏನಂತ ಕರಿತೀವಿ ಅಂತಂದರೆ, ಎಷ್ಟು ಸೋಡಿಯಂ ಇದೆ, 2 ಸೋಡಿಯಂ ಇದೆ ಅಲ್ವಾ, ಅದಕ್ಕೆ ಇದನ್ನು ಡೈಸೋಡಿಯಂ ಏನಂತ ಕರಿತೀವಿ ನಾವು, ಡೈಸೋಡಿಯಂ ಅಸಿಟಲೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ, ಪ್ರೊಪೈನ್ ತೊಗೊಳ್ಳೋಣ ನಾವು. ಸೊ ಪ್ರೊಪೈನ್ ಯಾವ ಥರ ಬರೀತೀರಾ, CH3 ಬರಿತೀವಿ. ನೆಕ್ಸ್ಟ್ ಕಾರ್ಬನ್ನು ಟ್ರಿಬಲ್ ಬಾಂಡು CH ಬರಿತೀವಿ. ಓಕೆ, ಸೊ ಈ ಪ್ರೊಪೈನ್ ಅಂತ ನೇಮಿಂಗು ಮಾಡ್ಕೊಬೋಣ ನಾವು, ಪ್ರೊಪೈನ್. ಸೊ ಇಲ್ಲೇನು ತೊಗೊಂಡಿದ್ದು ನಾವು, ಈಥೈನ್ ತೊಗೊಂಡಿದ್ದು. ಈ ಪ್ರೊಪೈನ್ ಯಾವುದ್ರ ಜೊತೆಗೆ ರಿಯಾಕ್ಟ್ ಮಾಡುತ್ತೆ, ಇವಾಗ ಸೋಡಮೈಡ್ ತೊಗೊಂಡು ಅದ್ರ ಜೊತೆಗೂ ಹೇಗೆ ರಿಯಾಕ್ಟ್ ಮಾಡುತ್ತೆ, ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್ ಅಂತ ಹೇಳಿದೆ ಅಲ್ವ ನಾನು. ಸೊ Na ಸೋಡಿಯಂ ಅಮೈಡ್ ಅಂತ NaNH2 ತೊಗೊತೀರಾ. ನೋಡಿ ಈ NaNH2 ಅಲ್ಲಿ ಸೋಡಿಯಮ್ ಪ್ಲಸ್ ಆಗಿರುತ್ತೆ, NH2 ಏನಾಗಿರುತ್ತೆ ಮೈನಸ್ ಆಗಿರುತ್ತೆ. ಸೊ ಇದೇನು ಮಾಡುತ್ತೆ, ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಏನಾಗುತ್ತೆ, ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅವಾಗ ಅಂತಂದರೆ ನೋಡಿ, CH3 ಹಾಗೆ ಬರ್ಕೊತೀವಿ. ಓಕೆ, ನೆಕ್ಸ್ಟ್ ಕಾರ್ಬನ್ ಟ್ರಿಬಲ್ ಬಾಂಡು ಸಹ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಕಾರ್ಬನ್ ಮೇಲ್ಗಡೆ ಏನು ಮಾಡ್ತೀವಿ, ನೆಗೆಟಿವ್ ಚಾರ್ಜ್ ಹಾಕಿ ಜೊತೆಗೆ ಏನು ಮಾಡಬೇಕು, ಸೋಡಿಯಂ Na+ ಬರಿಬೇಕು. ಓಕೆ, ಪ್ಲಸ್ ಈ NH2 ಇತ್ತಲ್ಲ ನೋಡಿ, ಸೋಡಮೈಡಲ್ಲಿರೋಂಥ NH2 ಒಂದು ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊತಲ್ವ, ಇದು ಏನೋ ಕನ್ವರ್ಷನ್ ಆಗುತ್ತೆ, ಅಮೋನಿಯಾ ಆಗಿ ಕನ್ವರ್ಷನ್ ಆಗುತ್ತೆ. ಸೊ NH3 ಆಗುತ್ತೆ. ಸೊ ನೆಕ್ಸ್ಟ್ ಬಂದಿರೋ ಅಂಥ ಪ್ರಾಡಕ್ಟಿಗೆ ಏನಂತ ಕರಿತೀವಿ ಅಂತಂದರೆ ನೋಡಿ, ಸೋಡಿಯಂ. ಓಕೆ, ಸೋಡಿಯಂ. ಸೊ ನೆಕ್ಸ್ಟು ಎಷ್ಟು ಕಾರ್ಬನ್ ಇದೆ, ಅಲ್ಲಿ 3 ಕಾರ್ಬನ್ ಇರೋದ್ರಿಂದ ಇದನ್ನು ಏನಂತ ಕರಿತೀವಿ ನಾವು, ಪ್ರೊಪಾನೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಪ್ರೊಪಾನೈಡ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಈ ಥರ ರಿಯಾಕ್ಷನ್ಸ್ ಆಗುತ್ತೆ. ಇವಾಗ ನನಗೆ ಒಂದು ಕ್ವಶನ್ ಬಂತು, ಯಾಕೆ ಟರ್ಮಿನಲ್ ಆಲ್ಕೈನ್ಸ್ ಇದ್ದರೆ ಅದರಲ್ಲಿರೋಂಥ ಹೈಡ್ರೋಜನ್ನು ಅಂದರೆ ಅಸಿಡಿಕ್ ಕ್ಯಾರೆಕ್ಟರ್ನ ಯಾಕೆ ತೋರಿಸುತ್ತೆ ಅಂತ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ನೋಡಿ, ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಹೇಳಿರೋ ಥರ ಇಲ್ಲಿ ತನಕ ನಾನು 3 ಹೈಬ್ರಿಡೈಸೇಷನ್ ಹೇಳ್ಕೊಟ್ಟಿದ್ದೀನಿ ನಾನು ಅಲ್ವಾ. ಸೊ ಯಾವ್ಯಾವ ಹೈಬ್ರಿಡೈಸೇಷನ್ ಹೇಳ್ಕೊಟ್ಟಿದ್ದೀನಿ ನೋಡಿ, SP, ಇನ್ನೊಂದು ಯಾವುದು SP2 ಮತ್ತು ಇನ್ನೊಂದು ಯಾವುದು SP3 ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ SP ಯಾವುದಕ್ಕೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾವು, ಆಲ್ಕೈನ್ಗೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. SP2 ಯಾವುದಕ್ಕೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು, ಆಲ್ಕೀನ್ಗೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಹಾಗೆಯೇ SP3 ಹೈಬ್ರಿಡೈಸೇಷನ್ ಯಾವುದಕ್ಕೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು, ಆಲ್ಕೇನ್ಗೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಇಷ್ಟು ನೆನಪಿದೆ ಅನ್ಕೊತೀನಿ. ಇಲ್ಲೆಲ್ಲ ಏನಾಗ್ತಾ ಇದೆ ನೋಡಿ, ಸೊ SPಯಲ್ಲಿ ಏನಾಗ್ತಾ ಇದೆ, ಒಂದು S ಇದೆ ಅಲ್ವಾ. ಸೊ ಒಂದು S ಇದೆ, ಒಂದು P ಇದೆ. ಓಕೆ, ಒಂದು S ಇದೆ, ಒಂದು P ಇದೆ. ಸೊ ನೆಕ್ಸ್ಟ್ ತೊಗೊಂಡಾಗ ಈ S ಇದೆಯಲ್ಲ ನೋಡಿ, S ಆರ್ಬಿಟಲ್ ಇರುತ್ತಲ್ಲ, ಅದು 3 ಎಲೆಕ್ಟ್ರೋನೆಗೆಟಿವ್. ಓಕೆ, ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅದರದ್ದು. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅಂತಂದರೆ ಏನು ಅಂತಂದರೆ, ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಇವಾಗ ಬಾಂಡ್ ಆದಾಗ ಏನಾಗುತ್ತೆ, 2 ಎಲೆಕ್ಟ್ರಾನ್ ಕೋವೆಲೆಂಟ್ ಬಾಂಡಲ್ಲಿ 2 ಎಲೆಕ್ಟ್ರಾನ್ ಏನಾಗಿರುತ್ತೆ, ಬಾಂಡಲ್ಲಿರುತ್ತೆ ಎಲೆಕ್ಟ್ರಾನು ಶೇರ್ ಆಗಿರುತ್ತೆ ಅಲ್ವಾ. 2 ಆಟಮ್ ಮಧ್ಯೆ ಏನಾಗಿರುತ್ತೆ, ಶೇರ್ ಆಗಿರುತ್ತೆ. ಈ S ಕ್ಯಾರೆಕ್ಟರ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಅಂತಂದರೆ ಅಲ್ಲಿರೋ ಅಂಥ ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ನ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊತಾ ಇರುತ್ತೆ ಅದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ SP ಏನಾಯಿತು ಅಂತಂದರೆ ನೋಡಿ, ಒಂದು S ಇತ್ತು, ಒಂದು P ಇತ್ತು ಅಂತಂದರೆ ಅಲ್ಲಿಗೆ 50% S ಕ್ಯಾರೆಕ್ಟರ್ ಇತ್ತು, 50% ಏನಾಯಿತು, P ಕ್ಯಾರೆಕ್ಟರ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಏನು ಹೇಳ್ಕೊಟ್ಟಿದೆ, SP2 ಹೇಳ್ಕೊಟ್ಟಿದ್ದೆ. ಈ SP2 ಅಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಒಂದು S ಇದೆ ಅಲ್ವಾ, 2 ಏನಾಗಿದೆ ಇಲ್ಲಿ P ಕ್ಯಾರೆಕ್ಟರ್ ಇದೆ ಅಂತಂದರೆ ಅಲ್ಲಿಗೆ S ಕ್ಯಾರೆಕ್ಟರ್ ಎಷ್ಟಾಯಿತು, 33% S ಕ್ಯಾರೆಕ್ಟರ್ ಇದ್ದರೆ P ಕ್ಯಾರೆಕ್ಟರ್ ಎಷ್ಟಾಗುತ್ತೆ, ಇನ್ನು ಉಳ್ಕೊಂಡಿದೆ ಎಷ್ಟು, 67% ಏನಾಗುತ್ತೆ P ಕ್ಯಾರೆಕ್ಟರ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಹೇಳ್ಕೊಟ್ಟಿದ್ದು ಯಾವುದಾವುದು, SP3 ಅಲ್ವಾ. ಸೊ SP3 ತೊಗೊಂಡ್ರೆ ಏನು ಅಂತಂದರೆ ನೋಡಿ, ಸೊ ಒಂದು S ಇದೆ, 3 ಏನಾಗಿದೆ P ಇದೆ. ಓಕೆ, ಒಂದು S ಇದೆ ಅಂತಂದರೆ ಅಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, 25% S ಕ್ಯಾರೆಕ್ಟರ್ ಇದೆ. ಸೊ 75% P ಕ್ಯಾರೆಕ್ಟರ್ ಇದೆ. ಸೊ S ಕ್ಯಾರೆಕ್ಟರ್ ಇನ್ಕ್ರೀಸ್ ಆದಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ ನಾನು. ಸೊ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆದಷ್ಟು ಏನಾಗುತ್ತೆ, ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಅದನ್ನು ತನ್ನ ಕಡೆಗೆ ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ದೆ. ಸೊ ಇವಾಗ SP, SP2, SP3 ನೋಡಿದ್ರೆ ಯಾವುದ್ರಲ್ಲಿ S ಕ್ಯಾರೆಕ್ಟರ್ ಜಾಸ್ತಿ ಇದೆ, ಸೊ ನಿಮ್ಗೆ ಅಲ್ಲೇ ಕಾಣಿಸ್ತಾ ಇದೆ ಯಾವುದ್ರದ್ದು SP ಜಾಸ್ತಿ ಇದೆ, ಯಾಕೆಂದರೆ ಅಲ್ಲಿ S ಕ್ಯಾರೆಕ್ಟರ್ 50% ಇದೆ. SP2 ಅಲ್ಲಿ 33% ಇದೆ, SP3 ಅಲ್ಲಿ 25 ಇದೆ. ಯಾವುದ್ರದ್ದು S ಕ್ಯಾರೆಕ್ಟರ್ ಜಾಸ್ತಿ ಇದೆ, SP S ಕ್ಯಾರೆಕ್ಟರು ಜಾಸ್ತಿ ಇದೆ. ಸೊ SP S ಕ್ಯಾರೆಕ್ಟರ್ ಜಾಸ್ತಿ ಆದ
ಆದಾಗ ಇವಾಗ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಹಿಂಗೆ ತೊಗೊಂಡು ಇಲ್ಲೊಂದು ಹೈಡ್ರೋಜನ್ ಇದೆ ಈಥೈನ್ ತೊಗೊಳ್ಳೋಣ ನಾವು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇದ್ರದ್ದು ಏನಾಗುತ್ತೆ, ಇಲ್ಲಿ SP ಇದೆ ಅಲ್ವಾ, ಇದ್ರದ್ದು ಹೈಬ್ರಿಡೈಸೇಷನ್, ಈ ಕಾರ್ಬನ್ SP ಇದೆ. ಸೊ ಅದ್ರ ಮಧ್ಯೆ ಏನಾಗಿದೆ ಅಂತಂದರೆ ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಕಾರ್ಬನು ಮತ್ತು ಹೈಡ್ರೋಜನ್ ಮಧ್ಯೆ ಏನಾಗಿದೆ, ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇವಾಗ ಏನು ಮಾಡುತ್ತೆ ಅಂತಂದರೆ ನೋಡಿ, ಈ ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತಲ್ಲ, ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತಲ್ಲ, ಸೊ ಈ ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಯಿತು, ಕಾರ್ಬನ್ಗೆ ಶಿಫ್ಟ್ ಆಯಿತು ಅನ್ನೋದಕ್ಕಿಂತ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇರುತ್ತೆ. ಇದು ಅಟ್ರ್ಯಾಕ್ಟ್ ಮಾಡ್ಕೊಂಡಷ್ಟು ಏನಾಗುತ್ತೆ, ತುಂಬ ಈಸಿಯಾಗಿ ಅಂತಂದರೆ ಒಂದು ಸ್ಟ್ರಾಂಗ್ ಬೇಸ್ ಸಿಕ್ಬಿಟ್ರೆ, ಯಾವುದೋ ಒಂದು ಬೇಸ್ ಇದ್ದರೆ, ಬೇಸ್ ಅಂತಂದರೆ ಗೊತ್ತಿದೆ ನಿಮಗೆ OH- ಅಥವಾ ಏನಂತ ಹೇಳ್ಬೋದು ಅಂತಂದರೆ ಹೈಡ್ರೋಜನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಸಬ್ಸ್ಟೆನ್ಸ್. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಹೈಡ್ರೋಜನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದರೆ ಅದೇನು ಮಾಡುತ್ತೆ, ತಕ್ಷಣ ಏನು ಮಾಡುತ್ತೆ, H+ ಥರ ಪ್ರೋಟಾನ್ ಥರ ಇದನ್ನು ಕೊಟ್ಬಿಡುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ ಟರ್ಮಿನಲಲ್ಲಿರೋಂಥ ಆಲ್ಕೈನು ನಿಮಗೆ ಟರ್ಮಿನಲ್ ಇಲ್ಲ ಆಲ್ಕೈನು ಅಂತಂದರೆ ಏನಾಗೋಗ್ಬಿಡುತ್ತೆ ಗೊತ್ತಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ C3 ಬಾಂಡ್ CH3 ತೊಗೊಳ್ಳೋಣ ನಾವು. ಸೊ ಯಾವುದು CH3 ತೊಗೊಳ್ಳೋಣ. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, H3 ತೊಗೊಂಡ ತಕ್ಷಣ ಅದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿಬಿಡುತ್ತೆ. ಅಂದರೆ ಎಲೆಕ್ಟ್ರಾನ್ ರಿಲೀಸ್ ಮಾಡುತ್ತೆ. ಎಲೆಕ್ಟ್ರಾನ್ ರಿಲೀಸ್ ಮಾಡಿದಷ್ಟು ಏನಾಗುತ್ತೆ, ಇದು ಎಲೆಕ್ಟ್ರೋನೆಗೆಟಿವಿಟಿ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಇವಾಗ ನನಗೆ ಎಲೆಕ್ಟ್ರಾನ್ ಬೇಕು ಅಂತ ಯಾವಾಗ ಹೇಳುತ್ತೆ, ಎಲೆಕ್ಟ್ರಾನ್ ಕಡಿಮೆ ಇದ್ದಾಗ ಬೇಕು ಅನಿಸುತ್ತೆ, ಎಲೆಕ್ಟ್ರಾನ್ ಜಾಸ್ತಿ ಇದ್ದಾಗ ನನಗೇನಕ್ಕೆ ಬೇಕಾಗುತ್ತೆ ಅಲ್ವಾ. ಸೊ ಅದೇ ಥರ ಏನಾಗುತ್ತೆ, ಒಂದು ಆಲ್ಕೈಲ್ ಗ್ರೂಪು CH3 ಅಂತ ಆಗ್ತಾ ಇದ್ದಂಗೆ ಅದು ಆಲ್ಕೈಲ್ ಗ್ರೂಪ್ ಆಗುತ್ತೆ. ಆಲ್ಕೈಲ್ ಗ್ರೂಪ್ ಏನಾಗುತ್ತೆ, +I ಎಫೆಕ್ಟ್ ಅಂತ ಶೋ ಮಾಡುತ್ತೆ ಅಲ್ವಾ. ಸೊ +I ಎಫೆಕ್ಟ್ ಶೋ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗೋಗ್ಬಿಡುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಕ್ಯಾರೆಕ್ಟರ್ ಅದರದ್ದು ಕಡಿಮೆ ಆಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಇವಾಗ ಹೋಗೋಣ ನಾವು. ಸೊ ಇಷ್ಟು ಅರ್ಥ ಆಯ್ತಾ ನಿಮಗೆ. ಸೊ ಇವಾಗ ಇಲ್ಲಿ ಎಕ್ಸ್ಪ್ಲನೇಷನ್ ಏನಿದೆ ಅಂತ ನೋಡೋಣ. The acidic character of terminal alkanes is due to sp hybridized carbon of the alkane. ಇವಾಗ ತಾನೇ ಹೇಳಿದೆ ನಾನು. ಸೊ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ದ ಟರ್ಮಿನಲ್ ಅಥವಾ ಅಸಿಡಿಕ್ ನೇಚರ್ ಆಫ್ ದ ಟರ್ಮಿನಲ್ ಆಲ್ಕೈನ್ಸ್ ಯಾಕೆ ಅಂತಂದರೆ ಅದರಲ್ಲಿ ಏನಿದೆ, SP ಹೈಬ್ರಿಡೈಸೇಷನ್ ಇದೆ, ಅದಕ್ಕೋಸ್ಕರ ಯಾವುದ್ರ ಮೇಲೆ, ಕಾರ್ಬನ್. ಓಕೆ, ಕಾರ್ಬನ್ ಆಫ್ ದ ಆಲ್ಕೈನ್. ನೆಕ್ಸ್ಟ್ SP ಹೈಬ್ರಿಡ್ ಆರ್ಬಿಟಲ್ ಆ್ಯಸ್ ಗ್ರೇಟರ್ S ಕ್ಯಾರೆಕ್ಟರ್. ಇವಾಗ ತಾನೇ ಹೇಳಿದೆ ನಾನು, SP2 SP3 ತೊಗೊಂಡಾಗ ಏನಾಗುತ್ತೆ, SP S ಕ್ಯಾರೆಕ್ಟರ್ 50% ಇದ್ದರೆ SP2 33 ಇರುತ್ತೆ, SP3 25 ಇರುತ್ತೆ. ಯಾವುದ್ರದ್ದು ಜಾಸ್ತಿ ಇರುತ್ತೆ S ಕ್ಯಾರೆಕ್ಟರು, SPದು ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಅಲ್ವಾ. SP S ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಸೊ ದೇ ಹ್ಯಾವ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಆದ್ದರಿಂದ ಏನಾಗುತ್ತೆ ಅಂತಂದರೆ ಆ ಕಾರ್ಬನಲ್ಲಿ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಎನ್ಸ್ ದಿಸ್ ಕಾರ್ಬನ್ ಅಟ್ರಾಕ್ಟ್ ದ ಶೇರ್ಡ್ ಎಲೆಕ್ಟ್ರಾನ್ ಪೇರ್ ಆಫ್ ದ CH ಬಾಂಡ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್. ಸೊ ಅದಕ್ಕೆ ಏನು ಮಾಡುತ್ತೆ ಅಂತಂದರೆ CH ಮಧ್ಯೆ ಇರೋಂಥ ಶೇರ್ಡ್ ಎಲೆಕ್ಟ್ರಾನ್ ಪೇರ್ ಅಂತ ಕರಿಬೋದು, ಅಥವಾ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರನ್ನು ಏನು ಮಾಡುತ್ತೆ ಅಂತಂದರೆ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಯಾವುದ್ರು CH ಮಧ್ಯ ಇರೋಂಥ ಎಲೆಕ್ಟ್ರಾನ್ ಪೇರನ್ನು. ಆ್ಯಂಡ್ ಟರ್ಮಿನಲ್ ಆಲ್ಕೆನ್ಸ್ ಬಿಕಮ್ ಅಸಿಡಿಕ್. ಅಲ್ಲಿಗೆ ಏನಾಗುತ್ತೆ, ಟರ್ಮಿನಲ್ ಆಲ್ಕೆನ್ಸ್ ಅದಕ್ಕೆ ಏನಾಗುತ್ತೆ, ಅಸಿಡಿಕ್ ಆಗೋಗ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್. ನೆಕ್ಸ್ಟು ದ ರಿಲೇಟಿವ್ ಅಸಿಡಿಟಿ ಆಫ್ ದ ಆಲ್ಕೀನ್ಸ್ ಆ್ಯಂಡ್ ಆಲ್ಕೇನ್ಸ್. ಸೊ ಇಲ್ಲೇನು ಅಂತಂದರೆ ಕಂಪ್ಯಾರಿಸನ್ ಮಾಡಿ ನೋಡೋಣ ನಾವು. ಆಲ್ಕೇನ್ಸನ್ನು ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ನಾನು, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂತಂದರೆ S ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. S ಕ್ಯಾರೆಕ್ಟರ್ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಇವಾಗ ಫಸ್ಟ್ ಏನು ಮಾಡೋಣ, ಆಲ್ಕೈನ್ ತೊಗೊತಾ ಇದ್ದೀವಿ ನಾವು. ಆಲ್ಕೈನ್ ಅಂತಂದರೆ ಏನು, ಟ್ರಿಬಲ್ ಬಾಂಡ್ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ಏನು ತೊಗೊತಾ ಇದ್ದೀನಿ ಅಂತಂದರೆ ನಾನು ಈಥೈನ್ ತೊಗೊತಾ ಇದ್ದೀನಿ. ಓಕೆ, 2 ಕಾರ್ಬನ್ ಇರೋ ಅಂತ ಈಥೈನ್ ತೊಗೊತಾ ಇದ್ದೀನಿ. ನೆಕ್ಸ್ಟು ಆಲ್ಕಿನಲ್ಲಿ ಏನು ತೊಗೊತಾ ಇದ್ದೀವಿ ಅಂತಂದರೆ ಈಥೀನ್ ತೊಗೊತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಆಲ್ಕೇನಲ್ಲಿ ಏನು ತೊಗೊತಾ ಇದ್ದೀನಿ ಅಂತಂದರೆ ನಾನು ಈಥೇನ್ ತೊಗೊತಾ ಇದ್ದೀನಿ. ಓಕೆ, ಎಲ್ಲದರಲ್ಲೂ 2 ಕಾರ್ಬನ್ ಇರೋ ಅಂಥದ್ದನ್ನೇ ತೊಗೊತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ 2 ಕಾರ್ಬನ್ಗೂ ಏನಿರುತ್ತೆ ಅಂತಂದರೆ ಒಂದು SP ಹೈಬ್ರಿಡೈಸೇಷನ್ ಇರುತ್ತೆ ಆಲ್ಕೈನಲ್ಲಿ. ಆಲ್ಕೀನಲ್ಲಿ ಏನಾಗುತ್ತೆ, SP2 ಹೈಬ್ರಿಡೈಸೇಷನ್ ಇರುತ್ತೆ. ಆಲ್ಕೇನಲ್ಲಿ ಏನಾಗುತ್ತೆ, SP3 ಹೈಬ್ರಿಡೈಸೇಷನ್ ಇರುತ್ತೆ. ಸೊ S ಕ್ಯಾರೆಕ್ಟರ್ ಬಂದರೆ ಏನಾಗುತ್ತೆ ಅಂತಂದರೆ ಆಲ್ಕೈನ್ ಕಾರ್ಬನ್ಗೆ ಏನಾಗುತ್ತೆ 50% S ಕ್ಯಾರೆಕ್ಟರ್ ಇದ್ದರೆ, ಓಕೆ, ಆಲ್ಕೀನ್ ಕಾರ್ಬನಲ್ಲಿ 33% S ಕ್ಯಾರೆಕ್ಟರ್ ಇರುತ್ತೆ. ಅದೇ ಥರ ಆಲ್ಕೈನಲ್ಲಿ ಏನಾಗುತ್ತೆ ಅಂತಂದರೆ S ಕ್ಯಾರೆಕ್ಟರ್ ಎಷ್ಟು 25% ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಅಸಿಡಿಟಿ ತೊಗೊಂಡ್ರೆ ಯಾವುದು ಮೋರ್ ಅಸಿಡಿಕ್ ಆಗಿರುತ್ತೆ ನಿಮಗೆ, ಆಲ್ಕೈನ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ದ ಆಲ್ಕೀನ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ದ ಆಲ್ಕೇನ್. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟು ಆ್ಯಸ್ ದ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಲೈಕ್ ಆಲ್ಕೈಲ್ ಗ್ರೂಪ್ಸ್ ಸೈಜ್ ಇನ್ಕ್ರೀಸಸ್, ಅಸಿಡಿಕ್ ನೇಚರ್ ಡಿಕ್ರೀಸಸ್. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಅಂತಂದರೆ ಒಂದು ಆಲ್ಕೈಲ್ ಗ್ರೂಪ್ ಏನಾಗುತ್ತೆ ಅಂತಂದ್ರೆ ಅದ್ರ ಸೈಜ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ಅದು ಎಲೆಕ್ಟ್ರಾನ್ ರಿಲೀಸ್ ಮಾಡ್ತಾ ಇರುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ ಕಾರ್ಬನ್ ಮೇಲೆ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗ್ತಾ ಇದ್ದಂಗೆ ಎಲೆಕ್ಟ್ರಾನ್ ನೆಗೆಟಿವಿಟಿ ಏನಾಗುತ್ತೆ ಅದರಲ್ಲಿ ಕಡಿಮೆ ಆಗುತ್ತೆ. ಸೊ ಎಲೆಕ್ಟ್ರಾನ್ನ ತನ್ನ ಕಡೆ ಪುಲ್ ಮಾಡ್ಕೊತಾ ಇತ್ತಲ್ಲ, ಆ ಪವರು ಸಹ ಏನಾಗುತ್ತೆ ಅದರದ್ದು ಕಡಿಮೆ ಆಗುತ್ತೆ. ಸೊ ಏನಾಗುತ್ತೆ, ಅದಕ್ಕೆ ಅಸಿಡಿಕ್ ಕ್ಯಾರೆಕ್ಟರ್ ಆಟೋಮೆಟಿಕ್ ಏನಾಗುತ್ತೆ ಅದರದ್ದು ಕಡಿಮೆ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ನೋಡೋಣ, ಎಕ್ಸಾಂಪಲ್ ತೊಗೊಂಡು ನೋಡೋಣ ಇಲ್ಲಿ. ಸೊ ನೆಕ್ಸ್ಟು
ಓಕೆ, ಫಸ್ಟ್ ಏನು ತೊಗೊಂಡಿದ್ದೀವಿ ಅಂತಂದರೆ ನೋಡಿ, ನಾವು ಈಥೈನ್ ತೊಗೊಂಡಿದ್ದೀವಿ. ಸೊ ಈಥೈನಲ್ಲಿ ಗೊತ್ತಿದೆ ನಿಮಗೆ, ಸೊ ತ್ರಿಬಲ್ ಬಾಂಡ್ಗೆ ಇರೋಂಥ 2 ಕಾರ್ಬನ್ಗೂ ಸಹ ಒಂದೊಂದು ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನು ತೊಗೋಣ ಅಂತಂದರೆ ನಾವು ಪ್ರೊಪೈನ್ ತೊಗೊಳ್ಳೋಣ. ಸೊ ಪ್ರೊಪೈನಲ್ಲಿ ಗೊತ್ತಿದೆ ನಿಮಗೆ ಏನಾಗಿರುತ್ತೆ ಅಂತಂದರೆ ನೋಡಿ, ಟ್ರಿಬಲ್ ಬಾಂಡು. ಸೊ ಅದರಲ್ಲಿ ರೈಟ್ ಕಾರ್ಬನ್ಗೆ ಒಂದು ಹೈಡ್ರೋಜನ್ ಇರುತ್ತೆ, ಬಟ್ ಲೆಫ್ಟ್ ಕಾರ್ಬನ್ಗೆ ಏನಾಗಿರುತ್ತೆ, ಒಂದು ಆಲ್ಕೈಲ್ ಮೀಥೈಲ್ ಗ್ರೂಪು ಅಟ್ಯಾಚ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವು ಬ್ಯೂಟ್2 ಓಕೆ YNE ತೊಗೊತಾ ಇದ್ದೀನಿ. ಅಂದರೆ ಕಾರ್ಬನ್ ಟ್ರಿಬಲ್ ಬಾಂಡ್ ಇರುತ್ತೆ ಅಲ್ವಾ. ಸೊ ಈ ಟ್ರಿಬಲ್ ಬಾಂಡು ಲೆಫ್ಟ್ ಕಾರ್ಬನಲ್ಲೂ ಸಹ CH3 ಇದೆ, ರೈಟ್ ಕಾರ್ಬನಲ್ಲೂ ಸಹ CH3 ಇದೆ. ಅಂದರೆ ಮೀಥೈಲ್ ಗ್ರೂಪ್ ಏನಾಗಿದೆ, ಅಟ್ಯಾಚ್ ಆಗಿದೆ. ಸೊ ಇಲ್ಲಿ 2 ಮೀಥೈಲ್ ಗ್ರೂಪ್ ಇದೆ. ಓಕೆ, ಸೊ ಇಲ್ಲೇನಾಗಿದೆ ಅಂತಂದರೆ 1 ಮೀಥೈಲ್ ಗ್ರೂಪ್ ಇದೆ. ಸೊ ಇಲ್ಲಿ ಮೀಥೈಲ್ ಗ್ರೂಪ್ ಇಲ್ಲ, ಇಲ್ಲಿ ಹೈಡ್ರೋಜನ್ ಗ್ರೂಪ್ ಇದೆ. ಸೊ ಮೀಥೈಲ್ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಏನಂತ ಹೇಳ್ಕೊಟ್ಟಿದೆ, ಎಲೆಕ್ಟ್ರಾನ್ ರಿಲೀಸ್ ಮಾಡೋದೇನಾಗುತ್ತೆ ಟುವರ್ಡ್ಸ್ ದ ಕಾರ್ಬನ್ ಅಲ್ವಾ. ಯಾವ ಕಾರ್ಬನು ಅಂತಂತಂದರೆ ಟ್ರಿಬಲ್ ಬಾಂಡ್ ಇರೋಂಥ ಕಾರ್ಬನ್ಗೆ ನೋಡಿ ಈ ಥರ ಎಲೆಕ್ಟ್ರಾನ್ ಯಾವ ಕಡೆಗೆ ಹೋಗುತ್ತೆ ಅಂತಂದರೆ ನೋಡಿ, ಈ ಕಾರ್ಬನ್ ಕಡೆಗೆ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಾನ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಆಟೋಮೆಟಿಕ್ ಅಸಿಡಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗೋಗ್ಬಿಡುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ನೋಡಿದ್ರೆ ಇಲ್ಲೇನಾಗಿದೆ, ಒಂದು ಮೀಥೈಲ್ ಇದೆ. ಸೊ ಎಫೆಕ್ಟ್ ಒಂದು ಸ್ವಲ್ಪ ಲೆಸ್ ಇರುತ್ತೆ. ಬಟ್ ಈ ಥೈನಲ್ಲಂತೂ ಮೀಥೈಲ್ ಇಲ್ಲವೇ ಇಲ್ಲ, ಅಂದರೆ ಆಲ್ಕೈಲ್ ಗ್ರೂಪ್ ಯಾವುದೇ ಆಲ್ಕೈಲ್ ಗ್ರೂಪ್ ಇಲ್ಲ. ಸೊ ಅಸಿಡಿಕ್ ಕ್ಯಾರೆಕ್ಟರ್ ಇರುತ್ತೆ ಪ್ರೆಸೆಂಟ್ ಇರುತ್ತೆ. ಬಟ್ ನೋಡಿ, ತುಂಬ ಸ್ಟ್ರಾಂಗ್ ಅಸಿಡಿಕ್ ನೇಚರ್ ಏನು ತೋರಿಸಲ್ಲ, ಇದು ವೀಕ್ ಅಸಿಡಿಕ್ ನೇಚರ್. ಇದ್ರದ್ದು ಅಸಿಡಿಕ್ ನೇಚರ್ ತೋರಿಸ್ಬೇಕು ಅಂತಂದರೆ ನಾವು ಸ್ಟ್ರಾಂಗ್ ಬೇಸ್ ಹಾಕಬೇಕು. ಬೇಸ್ ಹಾಕಿದಾಗ ಬೇಸ್ ಏನು ಮಾಡುತ್ತೆ, ಹೈಡ್ರೋಜನ್ ಅಕ್ಸೆಪ್ಟ್ ಮಾಡಿಕೊಂಡು ಆವಾಗ ಇದು ಅಸಿಡಿಕ್ ನೇಚರ್ನ ತೋರಿಸುತ್ತೆ. ಓಕೆ, ಸೊ ಇದರಲ್ಲಿ ನೋಡಿದಾಗ ಈಥೈನ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ದ ಪ್ರೊಪೈನ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ದ ಬ್ಯೂಟ್2 ವೈನ್. ಓಕೆ, ಸೊ ಈ ಥರ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.